ಏನಕ್ಕ ಈ ಥರ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ಯಾ? ಕುತ್ತಿಗೆ ಹತ್ರ ಕೈ ಹತ್ರ ಸ್ಟಿಚ್ ಮಾರ್ಕ್ ಇದು ಏನು ಕಾಣಿಸ್ತಾ ಇಲ್ಲ. ಸೊ ಅದಾ ಅಮೆಝಾನಲ್ಲಿ ಒಂದು ಪ್ರಾಡಕ್ಟನ್ನು ನೋಡಿದೆ ನಾನು. ಆ ಪ್ರಾಡಕ್ಟನ್ನು ಯೂಸ್ ಮಾಡಿದಾಗ ನನ್ನ ಇಲ್ಲಿ ಕೈ ಹತ್ರ ಕತ್ತತ್ರ ಇರುವಂಥ ಸ್ಟಿಚ್ ಮಾರ್ಕ್ ಎಲ್ಲ ರಿಮೂವ್ ಆಯಿತು. ಸೊ ಅದರಿಂದ ನನಗೆ ಈ ಥರ ಡ್ರೆಸ್ ಹಾಕೋದಕ್ಕೆ ತುಂಬ ಈಸಿ ಆಯಿತು. ಯಾವ ಥರ ಪ್ರಾಡಕ್ಟು? ಸೊ ಆ ಪ್ರಾಡಕ್ಟು ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಹಾಗಾಗಿ ನೀವು ಕೂಡ ಯೂಸ್ ಮಾಡೋರಾದರೆ ಆ ಪ್ರಾಡಕ್ಟ್ ಬಗ್ಗೆ ಫುಲ್ ಇನ್ಫಾರ್ಮ್ ಕೊಡ್ತೀನಿ. ಸೊ ಆ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಇನ್ನು ಗ್ಲೋವಿ ಸ್ಟಾರ್ದವ್ರದ್ದು ನಾನು ಸ್ಟಿಚ್ ಮಾರ್ಕ್ ಕ್ರೀಮನ್ನು ಆರ್ಡರ್ ಮಾಡಿದ್ದೆ. ಹಾಗೆ ಈ ಪ್ರಾಡಕ್ಟಲ್ಲಿ ಏನೆಲ್ಲ ಬಳಸಿದ್ದಾರೆ ಗೊತ್ತಾ? ಅವಕೋಡಾ ರಶಿಪ್ ಆಯಿಲ್, ಇದು ಒಂದು ಆಳವಾದ ಗಾಯಗಳನ್ನು ಮರೆಮಾಚುತ್ತದೆ. ಹಾಗೆ ಮ್ಯಾಂಗೋ ಶೀ ಬಟರ್, ಇದು ನಿಮ್ಮ ಚರ್ಮವನ್ನು ಹೈಡ್ರೇಟಿಕ್ ಮಾಡುತ್ತದೆ ಹಾಗೆ ಮೃದುವಾಗಿಡುವಂತೆ ಪೋಷಣೆಯನ್ನು ಕೂಡ ಮಾಡುತ್ತದೆ. ಸೆಂಟಲ್ ಆಸಿಟಿಕ್, ಇದು ಒಂದೆಲಗ ಆಗಿರೋದ್ರಿಂದ ನಿಮ್ಮ ಸ್ಕಿನ್ಗೆ ಇದು ಕೊಲಾಜಿನ್ ಬೂಸ್ಟ್ ಮಾಡುತ್ತದೆ. ಹಾಗೆ ನಿಮ್ಮ ಸ್ಕಿನ್ನನ್ನು ಇದು ಪ್ರತಿಯೊಂದು ಗಾಯಗಳನ್ನು ಕೂಡ ಸರಿಪಡಿಸುತ್ತದೆ. ಹಾಗೆ ಲಾಸ್ಟ್ ಒನ್ ಬಂದುಬಿಟ್ಟು ವಿಟಮಿನ್ ಎ, ಸಿ ಆ್ಯಂಡ್ ಇ, ಇದು ನಿಮ್ಮ ಚರ್ಮವನ್ನು ರಕ್ಷಿಸಿ ಹೈಡ್ರೇಟ್ ಮಾಡುತ್ತದೆ. ನಯವಾದ ಆರೋಗ್ಯಕರ ಚರ್ಮವನ್ನು ಕೂಡ ನೀಡುತ್ತದೆ. ಫ್ರೆಂಡ್ಸ್, ಈ ಕ್ರೀಮ್ ಟೆಕ್ಸ್ಚರ್ ಬಂದುಬಿಟ್ಟು ತುಂಬಾ ಸಾಫ್ಟ್ ಆ್ಯಂಡ್ ವೈಟ್ ಆಗಿದೆ. ಇದು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಎಷ್ಟು ಕ್ರೀಮ್ ಅವಶ್ಯಕತೆ ಇದೆಯೋ ಅಷ್ಟು ತಗೊಂಡು ನೀಟಾಗಿ ಇದೊಂದು ಜಸ್ಟ್ ಬಾಡಿ ಲೋಷನ್ ಥರ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಇದು ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಉತ್ತಮ ಫಲಿತಾಂಶಕ್ಕಾಗಿ ದಿನಕ್ಕೆ 2 ಬಾರಿ ಇದನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ವಾ ಬಿಫೋರ್ ಅಂಡ್ ಆಫ್ಟರ್ ಯಾವ ರೀತಿಯಾಗಿ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಪ್ರೆಗ್ನೆಂಟ್ ಲೇಡಿಗೆ ತುಂಬಾನೇ ಯೂಸ್ ಆಗುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ, ಬೆಸ್ಟ್ ಫಲಿತಾಂಶ ಪಡಿತೀರಾ. ಫ್ರೆಂಡ್ಸ್, ಈ ಪ್ರಾಡಕ್ಟನ್ನು ಯೂಸ್ ಮಾಡಿರೋದ್ರಿಂದ ಬೇಗವಾಗಿ ಸ್ಟಿಚ್ ಮಾರ್ಕನ್ನು ರಿಮೂವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕಾಯಿತು ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಹಾಗೆ ಮೀಶೋದಲ್ಲಿ ಕೂಡ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಕೂಡ ಬೈ ಮಾಡ್ಕೋಬಹುದು. ಹಾಗೆ ನನ್ನ ಬಯೋದಲ್ಲಿ ಕೂಡ 3 ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಕೂಡ ನೀವು ಬೈ ಮಾಡ್ಕೊಳ್ಳಿ. ಹಾಗೆ ನನ್ನ ಕೂಪನ್ ಕಾರ್ಡ್ ಯೂಸ್ ಮಾಡಿದ್ರೆ ನಿಮಗೆ ಅಪ್ ಟು 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಅಲ್ಲಿ ಕೂಡ ನೀವು ಹೋಗಿ ಬೈ ಮಾಡ್ಕೋಬಹುದು. ಓಕೆ ಗೈಸ್, ಸೊ ಈ ಪ್ರಾಡಕ್ಟು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಯಾರಿಗೆಲ್ಲ ಬೇಕು ಹೋಗಿ ಬೇಗನೆ ಬೈ ಮಾಡ್ಕೊಳ್ಳಿ. ಓಕೆ ಗೈಸ್, ಥ್ಯಾಂಕ್ ಯು.